ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಆ್ಯಕ್ಚುಲಿ ನಾನಿವತ್ತು 1 hour ಚಾಲೆಂಜ್ ತಗೋತಾ ಇದ್ದೀನಿ. ನಾನಿವತ್ತು ಒಂದು ನಾನ್ ವೆಜ್ ಕಾಂಬೋ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ 1 hour ಚಾಲೆಂಜ್ ತೊಗೊಂಡು ಮಾಡ್ತಾ ಇದ್ದೀನಿ. ಟೈಮ್ ತೋರಿಸ್ತೀನಿ. ಟೈಮ್ ಆವಾಗ 7:25 ಆಗಿತ್ತು. ನಾನು ಚಿಕನ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಚಿಕನ್ ಎಲ್ಲ ವಾಶ್ ಮಾಡೋದೆಲ್ಲ ಕಲ್ತಿದ್ದು ಇವಾಗಲೇ. ಮೊದಲೆಲ್ಲ ವಾಶ್ ಮಾಡ್ತಿರ್ಲಿಲ್ಲ. ಚಿಕನ್ ಮಾಡ್ತಿದ್ದೆ ಯಾವಾಗಾದರೂ ಅಪರೂಪಕ್ಕೆ, ಆದರೆ ವಾಶ್ ಎಲ್ಲ ಮಾಡ್ತಿರ್ಲಿಲ್ಲ. ಎಲ್ಲ ನಮ್ಮಮ್ಮ ಮಾಡ್ಕೊತಿದ್ರು. ಇಲ್ಲಿ ಮದುವೆ ಆದಮೇಲೆ ನಮ್ಮ ಅತ್ತೆಯವ್ರು ಮಾಡ್ಕೊತಿದ್ರು. ನಾನಿಲ್ಲಿ ಬೆಂಗಳೂರಿಗೆ ಬಂದಾದ್ಮೇಲೆ ಚಿಕನ್ ವಾಶ್ ಮಾಡೋದನ್ನು ಕಲ್ತಿದ್ದು. ನಾನಿವತ್ತು ನನ್ನ ಸಿಸ್ಟರ್ ಇಲ್ಲ ಮಕ್ಕಳನ್ನ ಕರ್ಕೊಂಬರೋದಕ್ಕೆ ಹೇಳಿದ್ದೀನಿ. ಇವ್ರು ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಮಾಡಬೇಕು ಅಂದ್ಕೊತಾ ಇದ್ದೀನಿ. ನೋಡೋಣ, ಬೇಗನೆ ಬಂದುಬಿಡ್ತಾರೆ ಅವರು. ಮತ್ತು ಅವರು ಖಾರ ಜಾಸ್ತಿ ತಿನ್ನೋದಿಲ್ಲ. ಸೊ ಹಾಗಾಗಿ ವಿತೌಟ್ ಖಾರ ಇರೋದನ್ನು ನಾವು ಮೆಣಸಿನ್ಕಾಯಿ ಏನೂ ಜಾಸ್ತಿ ಹಾಕೋದಿಲ್ಲ. ಯೂಶ್ವಲಿ ವಿಡಿಯೋ ಮಾಡಿಕೊಂಡು ನಾನು ಏನಾದರೂ ಅಡುಗೆ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ. ನಾನಿವತ್ತು ವಿಡಿಯೋ ಮಾಡಿಕೊಂಡೇ ಅದು 1 hour ಚಾಲೆಂಜ್ ತೊಗೊಂಡು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಎಷ್ಟು ಯಾವ ರೇಂಜಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ. ಟೈಮ್ ಕಡಿಮೆ ಇರೋದ್ರಿಂದ ಎಲ್ಲದನ್ನು ಒಂದೇ ಸರಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಬಿರಿಯಾನಿ ಮಾಡಬೇಕಾದ್ರೆ ಯೂಶ್ವಲಿ ನಾನು ಸಪ್ರೇಟಾಗಿ ಎಲ್ಲನೂ ಪೇಸ್ಟ್ ಮಾಡ್ಕೊತೀನಿ. ಆನಿಯನ್ ಬೇರೆ, ಟೊಮೊಟೊ ಬೇರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈ ಥರ ಸಪ್ರೇಟಾಗಿ ಮಾಡ್ಕೊಂಡು ಹಾಕೊತೀನಿ. ನಾನು 1 hour ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಒಟ್ಟಿಗೆ ರುಬ್ಕೊತೀನಿ. ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಮಸಾಲನ ಒಂದೇ ಟೈಮಲ್ಲಿ ರುಬ್ಕೊತಾ ಇದ್ದೀನಿ. ಸಾಂಬಾರಿಗೆ ಬೇರೆ, ಬಿರಿಯಾನಿಗೆ ಬೇರೆ ಮಾಡ್ಕೊತಾ ಇಲ್ಲ. ಹಾಗೆಯೇ ನಾನು ಕೌಂಟರ್ ಟಾಪ್ನ ಅವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಕಿಚನ್ ಕೌಂಟರ್ ಟಾಪು ತುಂಬ ಚಿಕ್ಕದು. ಸೊ ಹಾಗಾಗಿ ನಾನು ಅವಾಗೇ ಕ್ಲೀನ್ ಮಾಡ್ಕೊತೀನಿ. 2 ಸ್ಪೂನ್ ಆಯಿಲ್ ಇದೆ. ಮಸಾಲೆನ ಒಂದೊಂದು ಸಾರಿ ಒಂದೊಂದು ರೀತಿ ರುಬ್ಕೊತೀನಿ. ನಾನು ಒಂದು ಸಾರಿ ಹಸಿಯಾಗಿ ರುಬ್ಕೊಂಡ್ರೆ ಒಂದು ಸಾರಿ ಅದನ್ನು ಫ್ರೈ ಮಾಡಿ ರುಬ್ಕೊತೀನಿ. ಅದು ಎರಡೂ ಡಿಫ್ರೆಂಟ್ ಇರುತ್ತೆ. ಹಸಿಯಾಗಿ ರುಬ್ಬಿದಾಗ್ಲೇ ಬೇರೆ ಥರ ಟೇಸ್ಟ್ ಬರುತ್ತೆ, ಮತ್ತು ನಾವು ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಬಿದಾಗ ಅದು ಒಂದು ರೀತಿ ಚೆನ್ನಾಗಿ ಸ್ವಲ್ಪ ಹಿಂಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ. ಅಷ್ಟರಲ್ಲಿ ಅಲ್ಲಿ ಚಿಕನ್ ಎಲ್ಲ ಸಪ್ರೇಟ್ ಮಾಡ್ಕೊತೀನಿ. ಮಸಾಲೆ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋವಷ್ಟರಲ್ಲಿ ನಾನು 5 ನಿಮಿಷ ಮುಗ್ದೇ ಹೋಯಿತು. 7:30 ಆಗಿತ್ತು. ಸರಿ ಅಂತ ಹೇಳಿ ಚಿಕನ್ ಎಲ್ಲ ಸಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಚಿಕನ್ ಕಾಂಬೋ ಮಾಡ್ತಾಯಿದ್ದೀನಿ. ಚಿಕನ್ ಕಾಂಬೋ ಅಂತ ಹೇಳಿದರೆ ಚಿಕನ್ ಸಾಂಬಾರು, ಚಿಕನ್ ಬಿರಿಯಾನಿ, ಹಾಗೆಯೇ ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಚಿಕನ್ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಕಬಾಬ್ಗೆ ಬೋನ್ಲೆಸ್ ಚಿಕನ್ನು, ಹಾಗೆಯೇ ಚಿಕನ್ ಬಿರಿಯಾನಿಗೆ ಸ್ವಲ್ಪ ದಪ್ಪ ಪೀಸ್ಗಳನ್ನ ಎತ್ತಿಡ್ತಾ ಇದ್ದೀನಿ. ಇನ್ನು ಉಳಿದಿದ್ದ ಪೀಸ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಆವಾಗೆ ಮಸಾಲೆ ರುಬ್ಬೋದಕ್ಕೆ ಅಂತ ಹೇಳಿ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಟೊಮೊಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೆ. ಹಾಗೆ ಇವಾಗ ನಾನು ಚಕ್ಕೆ, ಲವಂಗ ಮತ್ತು ಗಸಗಸೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಅದು ಫ್ರೈ ಆಗ್ತಾ ಇರಬೇಕಾದ್ರೇ ನಾನು ಮತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. 1 hour 3 ಐಟಮ್ ಮಾಡಬೇಕು ಅಂತ ಹೇಳಿ ಟೈಮ್ ಲೈನ್ ನಾನು ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ 2 ಕುಕ್ಕರ್ ಒಟ್ಟಿಗೆ ಇಟ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಚಾಲೆಂಜ್ ತೊಗೊಂಡಿದ್ದೀನಿ ಅಂತ 2 ಕುಕ್ಕರ್ ಒಟ್ಟಿಗೆ ಇಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ, ಇದರಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿಗೆ ಮಸಾಲೆ ಎಲ್ಲ ತೊಗೊಂಡಿದ್ದೀನಿ. ಅನಾನಸ್ ಹೂವು, ಪಲಾವ್ ಎಲೆ, 1 ಏಲಕ್ಕಿ, ಕಲ್ಲುವು, ಇನ್ನು ಜಾಪತ್ರೆ ಎಲ್ಲ ಎಲ್ಲಿದ್ದೋ ಅಂತಲೇ ಗೊತ್ತಾಗ್ತಾಯಿಲ್ಲ. ನಾನು ಮೊನ್ನೆ ತೊಗೊಂಡ್ಬಂದಿದ್ದೀನಿ, ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಜಸ್ಟ್ ಇದನ್ನೇ ಹಾಕಿ ಮಾಡ್ತೀನಿ. ಬಿರಿಯಾನಿಗೆ ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಆದಷ್ಟು ಅಡುಗೆ ಮಾಡಬೇಕಾದ್ರೆ ಸ್ಪ್ಯಾಚುಲ ಈ ಥರದೇ ತೊಗೊಂಡು ಬಡಿಸ್ಬೇಕಾದ್ರೆ ಸೌಟ್ ತೊಗೊಳ್ಳೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಆರಾಮ್ ಅನಿಸುತ್ತೆ ಅದನ್ನು ಸಫಲ್ ಮಾಡಬೇಕಾದ್ರೆ. ನನಗೆ ಈಸಿ ಇದು. ಬಿರಿಯಾನಿ
2 ಕುಕ್ಕರ್ಗೂ ಈರುಳ್ಳಿನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ದೊಡ್ಡ ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ, ಆ ಕಡೆ ಚಿಕ್ಕ ಕುಕ್ಕರಲ್ಲಿ ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಹಾಗೆಯೇ 2 ಐಟಮ್ಗೂ ನಾನು ಬೇರೆ ಬೇರೆ ಸ್ಪ್ಯಾಚುಲ ಯೂಸ್ ಮಾಡಿದ್ದೀನಿ. ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚಿಕನ್ ಸಾಂಬಾರಿಗೆ ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ, ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಕುಕ್ಕರಲ್ಲಿ ನಾನು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ಚಿಕನ್ ಆ್ಯಡ್ ಮಾಡಿ ಹಾಗೆ ಅರಿಶಿಣ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. 2 ಕುಕ್ಕರ್ಗೂ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನು ಈರುಳ್ಳಿ, ಟೊಮೊಟೊ, ಬಿರಿಯಾನಿ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಆ್ಯಡ್ ಮಾಡಿಕೊಂಡು ನಂತರ ನಾನು ಉಪ್ಪು ಮತ್ತು ಅರಿಶಿಣ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿಗೆ ನಾವು ಉಪ್ಪು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೋಬೇಕು. ನಾನು ಒಂದು 2 ಸಾರಿ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಸಾಂಬಾರಿಗೆ ಏನು ಉಪ್ಪು ಹಾಕ್ತಿದ್ದೆ ಅದೇ ಥರ ಹಾಕ್ಬಿಟ್ಟಿದ್ದೆ. ಆವಾಗ ಬಿರಿಯಾನಿ ತುಂಬ ಉಪ್ಪು ಆಗಿಬಿಟ್ಟಿತ್ತು, ರಾಯ್ತ ಇಲ್ಲದೇ ನಾವು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ನನಗೆ ಗೊತ್ತಾಗಿದೆ, ನಾನು ಉಪ್ಪನ್ನ ನೋಡಿಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊತೀನಿ. 2 ಕುಕ್ಕರಲ್ಲಿ ಚಿಕನ್ ಹಾಕಿ ನಾನು ಬೇಯೋದಕ್ಕೆ ಅಂತ ಹೇಳಿಬಿಟ್ಟೆ. ಅಷ್ಟರಲ್ಲಿ ನಾನು ಮೊದಲೇ ಮಸಾಲೆಗೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಬಿಸಿ ಎಲ್ಲ ತಣ್ಣಗಾಗಿತ್ತು. ಸೊ ನಾನು ಮಸಾಲೆ ರುಬ್ಕೊಳ್ಳೋಣ ಅಂತ ಹೇಳಿ ತೆಂಗಿನಕಾಯಿ ತೊಗೊಂಡು ನಾನು ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿನ ತುಂಬ ಜಾಸ್ತಿ ಹಾಕಿದ್ರೂ ಸಾಂಬಾರು ಅಥವಾ ಬಿರಿಯಾನಿ ಚೆನ್ನಾಗಿ ಬರೋದಿಲ್ಲ, ಹಾಗೆಯೇ ಕಡಿಮೆ ಹಾಕಿದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮಲ್ಲಿ ನೋಡ್ಕೊಂಡು ಹಾಕ್ಕೊಬೇಕು. ನಾನಿಲ್ಲಿ ತೆಂಗಿನಕಾಯಿನ ಗ್ರೇಟ್ ಮಾಡ್ತಾ ಇಲ್ಲ ಅಥವಾ ತುರಿಯೋ ಮಣೆಯಲ್ಲಿ ತುರ್ಕೊತಾ ಇಲ್ಲ, ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಚಿಕ್ಕ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊತೀನಿ. ಆವಾಗ ಅದು ತುರಿ ಥರನೇ ಬರುತ್ತೆ. ಇನ್ನೊಂದು ದೊಡ್ಡ ಜಾರಿ ತೊಗೊಂಡು ಅದಕ್ಕೆ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಈರುಳ್ಳಿ, ಟೊಮೊಟೊ ಸೊಪ್ಪು ಎಲ್ಲನೂ ಅದನ್ನು ನಾನು ರುಬ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ತೆಂಗಿನ ತುರಿನೂ ಹಾಗೆಯೇ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿಗೂ ಕೂಡ ಈ ಮಸಾಲೆ ಯೂಸ್ ಮಾಡೋದ್ರಿಂದ ಅದಕ್ಕೆ ನಾನು ಧನಿಯಾ ಪುಡಿ ಮತ್ತು ತೆಂಗಿನಕಾಯಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ರುಬ್ಕೊತಾ ಇದ್ದೀನಿ. ಬಿರಿಯಾನಿಗೆ ಮಸಾಲ ಆದಷ್ಟು ಲೈಟಾಗೇ ಇದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಕಡಿಮೆ ತೆಂಗಿನಕಾಯಿ ಮತ್ತು ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತೀನಿ. ಇನ್ನು ನಾನು ಮಸಾಲ ರುಬ್ಕೊಳ್ಳೋ ಅಷ್ಟರಲ್ಲಿ ರಾಘು ಅವರ ಅಕ್ಕನ ಮಕ್ಕಳು ಕೂಡ ಬಂದರು. ಬರ್ತಾ ಇದ್ದೀನಿ ಬಂದರು ಅವರು. ಹಾಯ್ ಹಾಯ್ ಸಿಯಾ, ಹಾಯ್ ಧನಿಕಾ. ಏನು ಬ್ಯಾಗೆಲ್ಲ ತಂದುಬಿಟ್ಟಿದ್ದೀರಾ? ಹೋಮ್ವರ್ಕ್ ಮಾಡ್ತೀರಾ? ಬಟ್ಟೆನಾ? ಅವರಿಬ್ಬರು ಬಂದರು. ಅವ್ರು ಬಂದಿದ್ದಾದಮೇಲೆ ಒಂದು 5 ನಿಮಿಷ ಮಾತಾಡಿ ನಾನು ಇಲ್ಲಿ ಏನು ಅಡುಗೆ ಮಾಡ್ತಾಯಿದ್ದೆ ಅದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಎರಡಕ್ಕೂ ಒಂದು 2 ಸ್ಪೂನ್ನ ಆ್ಯಡ್ ಮಾಡಿಕೊಂಡೆ. ನಂತರ ನಾನೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ ಆ ಮಸಾಲೆಯಲ್ಲಿ 2 ಸ್ಪೂನ್ ಆಗುವಷ್ಟು ಮಸಾಲೆನ ನಾನು ಬಿರಿಯಾನಿಗೆ ಹಾಕ್ಕೊಂಡು ಉಳಿದಿದ್ದನ್ನೆಲ್ಲ ನಾನು ಸಾಂಬಾರಿಗೆ ಹಾಕಿದೆ. ಮತ್ತು ನಾನು ಸಾಂಬಾರಿಗೆ ಇನ್ನೊಂದು ಮಸಾಲನ ರುಬ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆ ಹಾಕಿ ಇನ್ನೊಂದು ಸ್ವಲ್ಪ ಧನಿಯಾ ಪೌಡರ್ ಹಾಕಿ ರುಬ್ಕೊತಾ ಇದ್ದೀನಿ. ಈ ಥರ ಕಡಲೆ ಮತ್ತು ಧನಿಯಾ ಪೌಡರನ್ನು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಬೇರೆ ಥರ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಾಕ್ಕೊತಾ ಇದ್ದೀನಿ. ಇನ್ನು ಒಂದು ಬೌಲ್ಗೆ ನಾನು 2 ಲೋಟ ರೈಸ್ ಹಾಕಿ ನೆನೆಯಲಿಕ್ಕೆ ಅಂತ ಹೇಳಿ ಇಡ್ತಾಯಿದ್ದೀನಿ. ಬಿರಿಯಾನಿಗೆ ಹಾಕಿದಂಥ ಮಸಾಲೆ ಮತ್ತು ಚಿಕನ್ ಎರಡೂ ಕೂಡ ನೀಟಾಗಿ ಫ್ರೈ ಆಗಿತ್ತು. ಫ್ರೈ ಆಗಿದ ನಂತರ ನಾನು ಏನು ಚಿಕನ್ ಬಿರಿಯಾನಿ ಪೌಡರ್ ಇದೆ ಅದನ್ನು ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ. ಪೌಡ್ರ್ ಹಾಕಿದ ನಂತರ 1-2 ನಿಮಿಷ ಅದನ್ನು ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಸಾಂಬಾರಿಗೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ಬಿರಿಯಾನಿಗೆ ನಾನು ನಿನ್ನೆ ರಾತ್ರಿ ಏನು ಮೊಸರು ನಾನು ಮಾಡಿಟ್ಕೊಂಡಿದ್ದೆ ಆ ಮೊಸರನ್ನ ಹಾಕ್ಕೊಂಡೆ. ಮೊಸರನ್ನ ಆ್ಯಡ್ ಮಾಡಬೇಕಾದ್ರೆ ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಮಾಡಿಕೊಂಡಾಗ ಮೊಸರು ನೀಟಾಗಿ
ಮಿಕ್ಸ್ ಆಗುತ್ತೆ. ಇಲ್ಲ ಅಂತಂತ ಹೇಳಿದರೆ ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ದದ್ದು ಥರ ಆಗಿಬಿಡುತ್ತೆ. ಮೊಸರು ಹಾಕಿದ ನಂತರ ನಾನು ಕಸೂರಿ ಮೇಥಿನ ಹಾಕಿ ಸ್ವಲ್ಪ ಸಫಲ್ ಮಾಡಿ ನಂತರ ನಾನು ಗರಂ ಮಸಾಲನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡೆ. ಇನ್ನು ಕೊನೆಯದಾಗಿ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಸೇರಿಸಿ ಅದಕ್ಕೆ ನಾನೇನು ನೆನೆ ಹಾಕಿ ಇಟ್ಕೊಂಡಿದ್ದೆ ರೈಸನ್ನು ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ನನಗೆ ಸ್ವಲ್ಪ ನೀರು ಕಡಿಮೆ ಅಂತಂತ ಹೇಳಿ ಅನ್ನಿಸ್ತು. ಸೊ ಹಾಗಾಗಿ ಇನ್ನು 1.5 ಲೋಟದಷ್ಟು ನೀರನ್ನು ನಾನು ಆ್ಯಡ್ ಮಾಡಿಕೊಂಡೆ. ಎಲ್ಲ ಹಾಕಿದ ನಂತರ ಉಪ್ಪು ಸರಿಯಾಗಿದೆಯಾ ಅಂತ ಹೇಳಿ ಸ್ವಲ್ಪ ಟೇಸ್ಟ್ ಮಾಡಿ ನಂತರ ನಾನು ಲಿಡ್ನ ಕ್ಲೋಸ್ ಮಾಡಿ ಬಿರಿಯಾನಿಗೆ ಇಟ್ಟಿದ್ದೀನಿ. ಸಾಂಬಾರು ರೆಡಿ ಆಯಿತು. 2 ಕುಕ್ಕರಲ್ಲಿ ಬೇಯೋದಕ್ಕೆ ಅಂತ ಹೇಳಿ ಇಟ್ಟು ನಾನು ಇಲ್ಲಿ ಕಬಾಬ್ಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ದೊಡ್ಡ ಪೀಸ್ ಏನಿತ್ತು ಅದನ್ನು ನಾನು ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ. ಕಬಾಬ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆಗೆ 1 ಮೊಟ್ಟೆನ ಹಾಕಿ ಅದಕ್ಕೆ ಕಬಾಬ್ ಪೌಡ್ರನ್ನ ಹಾಕಿ ನಾನು ಚೆನ್ನಾಗಿ ಬೀಟ್ ಮಾಡಿಕೊಂಡೆ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಸ್ಪೂನು ಮೊಸರು ಮತ್ತು ಅರ್ಧ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡೆ. ನಂತರ ನಾನೇನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನ ಅದನ್ನು ನಾನು ಆ್ಯಡ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಕರಿಬೇವನ್ನ ಆ್ಯಡ್ ಮಾಡಿಕೊಂಡೆ. ಆಲ್ಮೋಸ್ಟ್ 90% ಅಷ್ಟು ಅಡುಗೆ ರೆಡಿಯಾಗಿತ್ತು. ಇನ್ನೇನಿದ್ರು ಕಬಾಬ್ನ ನಾನು ಎಣ್ಣೆಗೆ ಹಾಕಿ ಕರಿಬೇಕಾಗಿತ್ತು ಅಷ್ಟೇ. ಹಾಂ, ಯಾಕಪ್ಪ ಹೇಳು ಏನು? ನಾನಿಷ್ಟು ಕೆಲಸ ಮಾಡೋವಷ್ಟರಲ್ಲಿ ಕರೆಕ್ಟಾಗಿ 8:30 ಆಗಿತ್ತು. ನಾನೇನು ಟೈಮ್ ಲೈನ್ ಹಾಕ್ಕೊಂಡಿದ್ದೆ ಕರೆಕ್ಟಾಗಿ ಆಗಿತ್ತು. ಆದರೆ ಪೂರ್ತಿ ಕಂಪ್ಲೀಟಾಗಿ ಕೆಲಸ ಮುಗ್ದಿರಲಿಲ್ಲ. ನಾನಿನ್ನೂ ಕಬಾಬ್ನ ಎಣ್ಣೆಗೆ ಹಾಕಿ ಬೇಯಿಸಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಾನು ಅಡುಗೆ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಲ್ಲೇ ಹಾಗೆಯೇ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಅವ್ರಗಳ ಜೊತೆನೂ ಮಧ್ಯೆ ಹೋಗಿ ಆಟ ಆಡ್ತಾ ಇದ್ದೆ ನಾನು. ಟೈಮ್ ಇನ್ನೂ 8:30 ಆಗಿದ್ದರಿಂದ ಯಾರಿಗೂ ಹೊಟ್ಟೆನೂ ಹಸಿತಾ ಇರಲಿಲ್ಲ. ಜೊತೆಗೇ ಎಲ್ಲರೂ ಸೇರಿರೋದ್ರಿಂದ ಅವರಿಗೆ ಆಟ ಆಡೋ ಖುಷಿನಲ್ಲೇ ಇದ್ದರು. ಸೊ ಹಾಗಾಗಿ ನನಗೆ ಬೇಗ ಅಡುಗೆ ಮಾಡಬೇಕು ಅನ್ನೋ ಪ್ರೆಷರೂ ಇರಲಿಲ್ಲ. ಸೊ ಹಾಗಾಗಿ ನಾನು ಕಬಾಬ್ನ ಸ್ವಲ್ಪ ಲೇಟಾಗೇ ಮಾಡಿಕೊಂಡೆ. ಅಂದರೆ 1/4 ಗಂಟೆ ಲೇಟಾಗಿ ಹಾಕಿದ್ದೆ. ಸ್ವಲ್ಪ ಬಿಸಿ ಇದ್ದಾಗ ಕೊಟ್ಟರೆ ಮಕ್ಕಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹಾಕ್ಕೊಟ್ಟಿದ್ದೆ. ಇನ್ನು 8:45 ಹಂಗೆ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಬಿಟ್ಟು ಸೈಡಲ್ಲಿ ನಾನು ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಎಲ್ಲನೂ ಹೆಚ್ಕೊತಾ ಇದ್ದೀನಿ. ಕೆಲವ್ರಿಗೆ ನಾನ್ ವೆಜ್ಜಿಗೆ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಇರಲೇಬೇಕು ಅಂತ ಇಷ್ಟಪಡ್ತಾರೆ. ಇನ್ನು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಕಬಾಬ್ಗೆ ಕೆಲವರು ನಿಂಬೆಹಣ್ಣನ್ನ ಇಷ್ಟಪಡ್ತಾರೆ, ಕೆಲವರು ಈರುಳ್ಳಿ ಮಾತ್ರ ನೆಂಚ್ಕೊಂಡು ತಿಂತಾರೆ. ನಿಮಗೆ ಯಾವ ಥರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ.
ಬಿರಿಯಾನಿನ ಕುಕ್ಕರಲ್ಲಿ ಮಾಡಿದಾಗ ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದಾಗ ನಾವು ಅದು ಮುದ್ದೆ ಮುದ್ದೆ ಥರ ಬರುತ್ತೆ. ಡೈರೆಕ್ಟ್ ನಾವು ಇನ್ನೊಂದು ದೊಡ್ಡ ಪಾತ್ರೆ ತಗೊಂಡು ಅದನ್ನು ಹಾಗೆ ಕುಲ್ಕಿ ಮಿಕ್ಸ್ ಮಾಡಿಕೊಂಡಾಗ ಅದು ನೀಟಾಗಿ ಉದುರುದ್ರಾಗಿ ಬರುತ್ತೆ. ನಾನು ದೊಡ್ಡ ಪಾತ್ರೆ ತೊಗೊಂಡು ಅದನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಿಲ್ಲ, ತುಂಬ ಟೈಮ್ ಆಗುತ್ತೆ ಅಂತಂತ ಹೇಳಿ ನಾನು ಹಾಗೆಯೇ ಸ್ಪ್ಯಾಚುಲದಲ್ಲೇ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಒಂದು ಕಡೆ ನಾನು ಕಬಾಬ್ನ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸಿದ ಕಬಾಬ್ನ ನಾನು ಡೈರೆಕ್ಟಾಗಿ ಒಂದು ಬೌಲ್ಗೆ ಅಥವಾ ಒಂದು ಪಾತ್ರೆಗೆ ಏನೂ ಹಾಕೊಳ್ಳೋದಿಲ್ಲ. ಕೆಳಗಡೆ ಒಂದು ಯಾವುದಾದ್ರೂ ಪೇಪರು ಅಥವಾ ಟಿಶ್ಯೂ ಪೇಪರ್ನ ನಾನು ಯೂಸ್ ಮಾಡಿ ಹಾಕೊತೀನಿ. ಈಗ ಮಾಡೋದ್ರಿಂದ ಕಬಾಬಲ್ಲಿ ಇರೋ ಎಣ್ಣೆನ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ನಾನು ಆ ರೀತಿ ಮಾಡ್ಕೊತೀನಿ. ಕಬಾಬ್ ಆಗ್ತಾ ಇರಬೇಕಾದ್ರೆ ನಾನು ಬಿರಿಯಾನಿನ ಓಪನ್ ಮಾಡಿ ನೋಡಿದೆ. ಸ್ವಲ್ಪ ಟೇಸ್ಟ್ ಮಾಡಿದಾಗ ಸ್ವಲ್ಪ ಸ್ಪೈಸಿ ಅಂತ ನನಗನ್ನಿಸ್ತು. ಆ ಮಕ್ಕಳು ಏನಾದರೂ ತಿಂದೇ ಇದ್ದರೆ ಅಂತ ಹೇಳಿ ನಾನು ವೈಟ್ ರೈಸ್ನೂ ಕೂಡ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇನು ಕಬಾಬ್ನ ಕಲಸಿ ಇಟ್ಟಿದ್ದೆ ಒಂದು ಬೌಲ್ ಇತ್ತು, ಅದೇ ಪಾತ್ರೆಗೆ ನಾನು ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ಏಕೆ ಅಂತ ಹೇಳಿದರೆ ರೈಸ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಡಬೇಕಾಗಿರೋದ್ರಿಂದ ಚಿಕ್ಕ ಕುಕ್ಕರ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಕುಕ್ಕರಲ್ಲಿ ನಾನು ಆವಾಗಲೇ ಸಾಂಬಾರು ಮಾಡಿದ್ದೆ. ಸೊ ಹಾಗಾಗಿ ಒಂದು ಅರ್ಧ ಲೋಟ ರೈಸ್ ಇಡಬೇಕಾಗಿತ್ತು. ಅದೇ ಕುಕ್ಕರ್ ಬಳಸಿ ನಾನು ರೈಸ್ನ ಇಡ್ತಾಯಿದ್ದೀನಿ. ಒಂದು 4-5 ಸರಿ ನಾನು ಕಬಾಬ್ನ ಬೇಯಿಸ್ಕೊಂಡೆ. ಆ ಮಧ್ಯೆ ನಾನು ಸ್ವಲ್ಪ ಅದು ಇದು ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಸೌತೆಕಾಯಿ ಹೆಚ್ಚೋದು, ಈರುಳ್ಳಿ ಹೆಚ್ಚೋದು ಆಗಿರ್ಬೋದು, ರೈಸ್ ಕೆಡೋದಾಗಿರ್ಬೋದು, ಮತ್ತು ಆ ಮಕ್ಕಳುಗಳೇನಾದರೂ ಕೇಳಿದರೆ ಅವರಿಗೆ ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊತಾ ಇದ್ದೆ. ಅಲ್ಲಿವರೆಗೂ ಕಳಿಸ್ತೀನಿ. ಈಗ ಊಟಕ್ಕೆ ಕೊಡ್ತಾ ಇದ್ದೀನಿ. ಹಾಂ, ತಿಂತಾಯಿ ಹಾಕ್ಕೊಡ್ತೀನಿ, ಊಟಕ್ಕೆ ಹಾಕ್ಕೊಡ್ತೀನಿ. ಏನಮ್ಮ ನಿಂಗೂ ಬೇಕಾ? ತಿಂತೀಯ ನೀನು? ಎಷ್ಟು ಬೇಕು? 3 ಬೇಕಾ? 3 ತಿಂತೀಯಾ? ತಗೋ, ಇದು ತಿನ್ಬಿಟ್ಟು ಬರು. ಇಲ್ಲಿ ಬಿರಿಯಾನಿಗೆ ಅಂತ ಹೇಳಿ ನಾನು ರಾಯ್ತನ ರೆಡಿ ಮಾಡ್ಕೊತಾ ಇದ್ದೀನಿ. ರಾಯ್ತಾಗೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಹಾಕಿ ನೀಟ್ ಮಾಡ್ಕೊತಾ ಇದ್ದೀನಿ. ಸಿಯಾ, ಸಂಜೆ, ಧನಿಕಾ ಎತ್ತಿಡ್ರಿ, ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬನ್ನಿ. ಹಾಯ್ ನೀನು ನೋಡು. ಸಾಕು ಬಿಡ್ಕೊಂಡದು. 9 o'clock ಅಷ್ಟರಲ್ಲಿ ನನ್ನ ಚಿಕನ್ ಕಾಂಬೋ ರೆಡಿಯಾಗಿತ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ, ಚೆನ್ನಾಗಿತ್ತು. ನನ್ನ ಊಟ ರೆಡಿ. ತೋರಿಸು, ನಮ್ಮ ಅತ್ತೆ ಮಾಡಿದ್ದಾರೆ ಅಂತ. ಏನದು? ನಾನ್ ವೆಜ್ ಕಾಂಬೋ. ಊಟ ಎಲ್ಲ ಮುಗಿದ ನಂತರ ಮತ್ತೆ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚೆಲ್ಲಿರೋದೆಲ್ಲ ಒರೆಸ್ಕೊಂಡು ದೊಡ್ಡ ಪಾತ್ರೆಯಲ್ಲಿ ಇರೋದೆಲ್ಲ ಸಣ್ಣ ಸಣ್ಣ ಪಾತ್ರೆಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲ ಪಾತ್ರೆಗಳನ್ನು ನೀಟಾಗಿ ತೊಳೆದು ಆವಾಗಲೇ ಇಟ್ಬಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಮತ್ತೆ ನಾನು ಅದನ್ನು ನೋಡೋದಕ್ಕಾಗಲ್ಲ ಅಥವಾ ಮಾಡೋದಕ್ಕಾಗಲ್ಲ ಅಂತ ಹೇಳಿ. ಆವತ್ತಿನ ದಿನ ಒಂಥರ ಚೆನ್ನಾಗೇ ಇತ್ತು. ಮಕ್ಕಳೆಲ್ಲ ಖುಷಿಯಿಂದ ಆಟ ಆಡ್ತಾಯಿದ್ರು. ಅಪ್ ಟು 11:30ವರೆಗೂ ನಾನು ಅವ್ರ ಜೊತೆ ಆಟ ಆಡಿಕೊಂಡೇ ಕೂತ್ಕೊಂಡಿದ್ದೆ. ಅದಾದಮೇಲೆ ಹೋಗಿ ಮಲ್ಕೊಂಡಿದ್ದಾಯಿತು. ಇನ್ನು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೆ ನಾನು ಈ ವಿಡಿಯೋ ಶೂಟ್ ಮಾಡಿದ್ದು October 26 ಅಂತ ಹೇಳಿದರೆ ಆಲ್ಮೋಸ್ಟು 1 ಮಂತ್ ಆಯಿತು. ಇನ್ನು 6 ಡೇಸ್ ಆದರೆ 1 ಮಂತೇ ಆಗುತ್ತೆ.
ಈ ವಿಡಿಯೋ ಆದಮೇಲೆ ದೀಪಾವಳಿ ವಿಡಿಯೋ ಏನಿತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೆ. ಇದನ್ನು ಆಮೇಲೆ ಮಾಡೋಣ ಅಂತ ಹೇಳಿ ನಾನು ಮಾಡಿರಲಿಲ್ಲ. ಇದು ಲೆಂತಿ ವಿಡಿಯೋ ಆಗಿತ್ತು. ಸೊ ಇವಾಗ ನಾನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.